ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವ ವಿಚಾರ 33%. ಈ ರಿಸರ್ವೇಷನ್ ವಿಚಾರದಲ್ಲಿ ಈಗ ಹಗ್ಗ ಜಗ್ಗಾಟ ಶುರುವಾಯಿತು. ಮಹಿಳೆಯರು ಯಾರ ಪರವಾಗಿ ನಿಂತ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬೇಕಾಗಿತ್ತು ಈ ದೇಶದಲ್ಲಿ. ಕಾರಣ ಒಂದೊಂದು ಕ್ಷೇತ್ರಗಳು ತುಂಬ ದೊಡ್ಡ ದೊಡ್ಡವು ಇದ್ದಾವೆ, ಅದರಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅವುಗಳನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಒಬ್ಬ MLA ಒಬ್ಬ MP ಗಳಿಗೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಕ್ಷೇತ್ರಗಳನ್ನು ಮರುವಿಂಗಡಣೆ ಮಾಡಬೇಕಾಗಿದೆ. ಅವೆಲ್ಲವೂ ಕೂಡ ಆಗಬೇಕಾದಂಥ ಒಂದು ಬಿಲ್ಗೆ, ಮಸೂದೆಗೆ ಅಡ್ಡಗಾಲು ಹಾಕುವಂಥ ಕೆಲಸ ವಿರೋಧ ಪಕ್ಷಗಳು ಮಾಡ್ತು ಅಂತ BJP ಆರೋಪವನ್ನು ಮಾಡ್ತಾ ಇದೆ. ಆ್ಯಕ್ಚುಲಿ ಆಗಬೇಕಾಗಿದ್ದು ಅದು, ಆದರೆ ಆಗಲಿಲ್ಲ. ಯಾಕೆ? ಅವರವರ ಆಸಕ್ತಿಗಳು, ಅವರವರಿಗೆ ಬೇಕಾಗಿರುವಂಥ ರಾಜಕೀಯ ಲೆಕ್ಕಾಚಾರಗಳು. ಅದರ ಪರಿಣಾಮವಾಗಿ ಈಗ BJP ಮತ್ತು ಕಾಂಗ್ರೆಸ್ ನಡುವೆ ಫೈಟ್, ಟಗ್ ಆಫ್ ವಾರ್ ಜೋರಾಗಿ ಆಗ್ತಾ ಇದೆ. ಯಾರೆಲ್ಲ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಕೇಂದ್ರದ ಮಂತ್ರಿ ಕುಮಾರಸ್ವಾಮಿ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಹರಿಹಾಯ್ತಾ ಇದ್ದಾರೆ. ಯಾವ ವಿಚಾರದಲ್ಲಿ ನೋಡಿ. ದೇಶದಲ್ಲಿ ಜೋರಾಯ್ತು ನಾರಿ ಶಕ್ತಿ ದಂಗಲ್. ಟಿಎಂಸಿ ಸರ್ಕಾರ ಮಹಿಳೆಯ ಏಳಿಗೆ ಸಹಿಸುತ್ತಿಲ್ಲ. ದೀದಿ ಸರ್ಕಾರದ ವಿರುದ್ಧ ನಮೋ ಗುಡುಗು. ಪಶ್ಚಿಮ ಬಂಗಾಳದ ಬಿಷ್ಣುಪುರದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಟಿಎಂಸಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸಂಸತ್ತಿನಲ್ಲಿ 33% ಮೀಸಲಾತಿಯನ್ನು ತಡೆಯುವ ಮೂಲಕ ಟಿಎಂಸಿ ಮಹಿಳೆಯರಿಗೆ ದ್ರೋಹ ಮಾಡಿದೆ ಎಂದು ಆರೋಪಿಸಿದರು. ಟಿಎಂಸಿ ಕಾಂಗ್ರೆಸ್ ಜೊತೆಗೂಡಿ ಮಹಿಳಾ ಮೀಸಲಾತಿ ಬಿಲ್ಗೆ ಅಡ್ಡಿಪಡಿಸಿದೆ. ಟಿಎಂಸಿ ಸರ್ಕಾರ ಮಹಿಳೆಯ ಏಳಿಗೆ ಸಹಿಸುತ್ತಿಲ್ಲ ಅಂತ ಗುಡುಗಿದ್ರು. ಪಶ್ಚಿಮ ಬಂಗಾಳ ಮಹಿಳೆಯರು ಟಿಎಂಸಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಯೋಗಿ ಆದಿತ್ಯನಾಥ್ ಕೂಡ ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸುವಲ್ಲಿ ವಿಫಲವಾಗಿರುವುದು ಮಹಿಳೆಯರ ವಿರುದ್ಧದ ಪಿತೂರಿಯಾಗಿದ್ದು ಅದನ್ನು ಮಹಿಳೆಯರು ಕ್ಷಮಿಸುವುದಿಲ್ಲ ಎಂದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಕಿಡಿ. ಮಹಿಳಾ ಮೀಸಲಾತಿ ಬಿಲ್ ಸಮರ್ಥಿಸಿಕೊಂಡ ಎಚ್ಡಿಕೆ. ಮಹಿಳಾ ಮೀಸಲಾತಿ ಬಿಲ್ಗೆ ವಿಪಕ್ಷಗಳ ವಿರೋಧವನ್ನು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಖಂಡಿಸಿದ್ದಾರೆ. ಇದು ದೇಶದ ಮಹಿಳೆಯರಿಗೆ ಮಾಡಿದ ಅವಮಾನ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಉತ್ತರಕ್ಕೆ ಹೋಲಿಸಿದರೆ ನಮಗೆ ಅನ್ಯಾಯ ಎನ್ನುವುದು ಸುಳ್ಳು. ಮತದಾರರನ್ನು ಸೆಳೆಯಲು ಹೀಗೆ ಮಾಡಲಾಗುತ್ತಿದೆ ಅಂದ್ರು. ಮೊದಲ ಬಾರಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಲಾಗುತ್ತಿಲ್ಲ. ಕಾಂಗ್ರೆಸ್ಗೆ ಇದರ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದ್ದಾರೆ. ಕ್ಷೇತ್ರಗಳನ್ನ ಹೆಚ್ಚಿಸಿ ಮೀಸಲಾತಿ ನೀಡುವುದು ಕೇಂದ್ರದ ಉದ್ದೇಶ ಎಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಎಚ್ಡಿಕೆ ಸಮರ್ಥಿಸಿಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಮಾತನಾಡಿ, ಬಿಲ್ ಪಾಸ್ ಆದ್ರೆ ಮೋದಿ ಅವರಿಗೆ ಕ್ರೆಡಿಟ್ ಸಲ್ಲುತ್ತೆ, ಮೋದಿಗೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ವಿರೋಧಿಸಿದ್ದಾರೆ ಎಂದಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ 3 ಪ್ರಮುಖವಾದ ಬಿಲ್ಗಳನ್ನು ಮಂಡನೆಯನ್ನು ಮಾಡಿದ್ರು. ಆರ್ಟಿಕಲ್ 131 ಅಮೆಂಡ್ಮೆಂಟ್ ಅನ್ನು ಇವತ್ತು ಪ್ರಮುಖವಾಗಿ ತರ್ತಕ್ಕಂಥದ್ದು ಯೂನಿಯನ್ ಟೆರಿಟರಿ ಬಿಲ್ ಇರಬಹುದು ಮತ್ತು ವುಮೆನ್ ರಿಸರ್ವೇಷನ್ ಬಿಲ್, ಡಿಲಿಮಿಟೇಷನ್ ಬಿಲ್. ಈ ಒಂದು ಬಿಲ್ಲನ್ನು ಸಂಪೂರ್ಣವಾಗಿ ಲೋಕಸಭೆಯಲ್ಲಿ ವಿಫಲಗೊಳಿಸಿದ್ದೇವೆ ಅಂತಕ್ಕಂಥ ಒಂದು ಆನಂದವನ್ನು ಪಡೆದಂಥದ್ದನ್ನು ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಮೋದಿ ಅವರಿಗೆ ಇದು ಕ್ರೆಡಿಟ್ ಸಿಗುತ್ತೆ ಏಕೈಕ ಕಾರಣಕ್ಕೆ ಮಹಿಳಾ ಮೀಸಲಾತಿಯನ್ನು 2029ನೇ ಚುನಾವಣೆಯಿಂದನೇ ಕೊಡಬಹುದಾಗಿರುವಂತಹ ಅವಕಾಶ ಇದ್ದಂತಹ ಈ ಮಸೂದೆಯನ್ನ ಕಾಂಗ್ರೆಸ್ ಪಾರ್ಟಿ ಇದನ್ನ ವಿರೋಧ ಮಾಡಿದೆ. ಅದ್ರ ಜೊತೆಗೆ ದಕ್ಷಿಣ ಭಾರತಕ್ಕೆ ಇದರಿಂದ ಬಹಳ ಉಪಯೋಗ ಆಗ್ತಿತ್ತು. 850 ಸೀಟ್ ಜಾಸ್ತಿ ಮಾಡಿದ್ದಿದ್ರೆ 2011ನೇ ಇಸ್ವಿಯ ಸೆನ್ಸಸ್ ಪ್ರಕಾರ ಮಾಡಿದ್ದಿದ್ರೆ ಕರ್ನಾಟಕದ ಸೀಟ್ಗಳು 42 ಆಗಿರ್ತಿತ್ತು. ನೀವು ಜನಸಂಖ್ಯೆ ಆಧಾರದ ಮೇಲೆ ದಕ್ಷಿಣ ಭಾರತದ ಸೀಟ್ಗಳನ್ನು ಮಾಡಿದ್ರೆ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಅದರಿಂದ ನುಕ್ಸಾನ್ ಆಗುತ್ತೆ. ಇದನ್ನೂ ಕೂಡ ಕಾಂಗ್ರೆಸ್ ಪಾರ್ಟಿ ದಕ್ಷಿಣ ಭಾರತದ ಕರ್ನಾಟಕದ ವಿರೋಧಿ ನೀತಿಯನ್ನು ಕೂಡ ಇದನ್ನು ಮಾಡಿದೆ. ಇದನ್ನು ಘೋರವಾಗಿ ಖಂಡಿಸ್ತಾ ಇದ್ದೀವಿ. ಬರುವಂಥ ದಿವಸಗಳಲ್ಲಿ ಇವತ್ತೂ ಸೇರಿ ಬೆಂಗಳೂರಿನಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಾರ್ಟಿ ಮತ್ತು ವಿರೋಧ ಪಕ್ಷದ ವಿರೋಧವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಮಹಿಳಾ ಮೀಸಲಾತಿ ಅವರೊಬ್ಬರ ಆಸ್ತಿ ಅಲ್ಲ. ಬಿಜೆಪಿಗೆ ಡಿಸಿಎಂ ಡಿಕೆಶಿ ತಿರುಗೇಟು. ಕೇಂದ್ರದಿಂದ ರಾಜಕೀಯ ಪಿತೂರಿ ಎಂದ ಸಿಎಂ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿಗೆ ಸೋಲು ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿರುವ ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಮಹಿಳಾ ಮೀಸಲಾತಿ ಅವರೊಬ್ಬರ ಆಸ್ತಿ ಅಲ್ಲ ಎಂದು ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳಾ ಮೀಸಲಾತಿ ವಿರೋಧಿಗಳು ಅವರು ಸೋಲ್ತೀವಿ ಅಂತ ಗೊತ್ತಿದ್ದು ಬಿಲ್ ತಂದಿದ್ರು. ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ನಾರಿ ಶಕ್ತಿ ಭ್ರೂಣ ಹತ್ಯೆ ಎಂಬ ಪ್ರಧಾನಿ ಮೋದಿ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರದ ಬಿಜೆಪಿಯಿಂದ ರಾಜಕೀಯ ಪಿತೂರಿ ನಡೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರದ ಈ ಧೋರಣೆಯನ್ನು ಮರೆಯಲ್ಲ ಮತ್ತು ಕ್ಷಮಿಸಲ್ಲ ಅಂದ್ರು. ಪ್ರಿಯಾಂಕ್ ಖರ್ಗೆ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. Party respect for women. The most cunning party is BJP. They don't respect women and the philosophy or ideology which they believe it is horrible.
they themselves say Sudras and women should not be respected and women should be kept away from any political power, even economic power, or even in any activities. ರಾಜಕೀಯ ಡಿಮಾನಿಟೈಸೇಷನ್ ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂಥ ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಸೀಟ್ ಕಡಿಮೆ ಮಾಡಲಿಕ್ಕೆ ಒಬ್ಬ ಬಿಜೆಪಿ MP ಮಾತಾಡಿದ್ದಾರೆ ಅಂದ್ರೆ ಎಲ್ಲ ಉತ್ತರ ಭಾರತಕ್ಕೆ ನಾಳೆ ಬೆಳಗ್ಗೆ ನಮ್ದು ಯಾರ್ದು ಧ್ವನಿ ಇರುವುದಿಲ್ಲ, ಬಿಜೆಪಿ ಅವ್ರದ್ದು ಧ್ವನಿ ಇರುವುದಿಲ್ಲ, ಕಾಂಗ್ರೆಸ್ ಅವ್ರ ಧ್ವನಿ ಇರುವುದಿಲ್ಲ. ಎಲ್ಲ ದಕ್ಷಿಣ ಭಾರತನೇ ಕಂಪ್ಲೀಟ್ ಕ್ಲೋಸ್. ನಾವಿಲ್ಲದೆ ಹೋದ್ರೂ ಅವರೇ ಸರ್ಕಾರ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ತರ್ತಾ ಇದ್ದಾರೆ. ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ UPA ಬಂದ ಮೇಲೆ ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದ್ದೀವಿ. ಇದು ಪ್ರಾರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ NDA ಗವರ್ಮೆಂಟ್ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತಗೊಂಡು ಬರಲಿ. ಇದೇನು ಸ್ಪೆಷಲ್ ಆಗೇನು 23ರಲ್ಲಿ ಪಾಸ್ ಆಗಿದೆ. ಬೋತ್ ದಿ ಹೌಸಸ್, ರಾಜ್ಯಸಭಾ ಲೋಕಸಭಾ. ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73, 74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. BJP ಅವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಮಹಿಳೆಯರಿಗೆ ನಾವು ಸಶಕ್ತ ಮಾಡಿದ್ದೀವಿ, ಅವ್ರಿಗೆ ಶಕ್ತಿ ತುಂಬಿದ್ದೀವಿ, ಅವರಿಗೆ ಇನ್ಮೇಲಿಂದ ಅವರ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಇವರೇ ತಾನೇ ಎಲ್ಲ ಕಡೆ ಓಡಾಡಿ ಹೇಳಿದ್ದು. ಎಲ್ಲ ಕಡೆನೂ ಕೂಡ ಇವರು ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದ್ರು. ಈಗ 2023ರಲ್ಲಿ ಪಾಸಾದಂಥ ಬಿಲ್ಲು ಏಪ್ರಿಲ್ 16, 2026ರಲ್ಲಿ ನೋಟಿಫೈ ಮಾಡ್ತಾರೆ. ನೋಡಿ ಇಲ್ಲಿ ಇದು ನೋಟಿಫಿಕೇಶನ್ ಯಾವುದ್ರದ್ದು? 23 ಬಿಲ್. 3 ವರ್ಷ ಬೇಕಾಗಿತ್ತ ಮೋದಿ ಸರ್ಕಾರದವರಿಗೆ, ಮೋದಿಯವರಿಗೆ ಇದನ್ನು ನೋಟಿಫೈ ಮಾಡಲಿಕ್ಕೆ. ಏಪ್ರಿಲ್ 16 ಇಲ್ಲಿ ಭಾಳ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇನ್ ಎಕ್ಸೈಸ್ ಆಫ್ ಪವರ್ಸ್ ಕನ್ಫರ್ಡ್ ಬೈ ಸಬ್ಸೆಕ್ಷನ್ 2 ಆಫ್ ಸೆಕ್ಷನ್ 1 ಆಫ್ ದ ಕಾನ್ಸ್ಟಿಟ್ಯೂಷನ್ 106th Amendment Act 2023, the central government hereby appoints the 16th day of April 2026 as the date on which the provisions of the said act shall come into force. ಒಟ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸಂಘರ್ಷ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ. ಇದು ಮುಂದೆ ಮತ್ತಷ್ಟು ತೀವ್ರವಾಗುವುದು ನಿಶ್ಚಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.